ಅವರು ಸರ್ ನಿಮಗಾಗಿ ಅಷ್ಟು ದೂರದಿಂದ ಬೆಳಿಗ್ಗೆ ಅವರು ಸರ್ ನಿಮಗಾಗಿ ಅಷ್ಟು ದೂರದಿಂದ ಬೆಳಗಿನ ಜಾವದಲ್ಲಿ ಎದ್ದುಬಿಟ್ಟು ಕರೆಕ್ಟಾಗಿ 9 ಗಂಟೆಗೆ ಈ ಇಡೀ ರಾಜ್ಯದಲ್ಲಿ ನಾವು ತಿರುಗುವಂಥ ಸಂದರ್ಭದಲ್ಲಿ 9 ಗಂಟೆ ಅಂದರೆ 11 ಗಂಟೆ ಆಗುವಂಥ ಸಂದರ್ಭದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲಾ ಬಂಧುಗಳು ಸರಿಯಾದ ಸಮಯಕ್ಕೆ 9 ಗಂಟೆಗೆ ಬಂದುಬಿಟ್ಟು ಈ ಒಂದು ಸಮುದಾಯದ ಮೀಸಲಾತಿ ಒಕ್ಕೂಟದ ಕರೆಯನ್ನು ಜನರಿಗೆ ತಿಳಿಸಿ ಸರ್ಕಾರಕ್ಕೆ ತಿಳಿಸುವಂತೆ ಕೆಲಸ ಮಾಡಿದೆ ಅಂತ ನಿಮ್ಗೆಲ್ರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಬಂಧುಗಳೇ, ಸವಿತಾ ಸಮಾಜ ಇದೆ, ಭಂಡಾರಿ ಸಮಾಜ ಇದೆ, ಹಡಪದ ಸಮಾಜ ಇದೆ, ಇವೆಲ್ಲ ಸಂಘ ಸಂಸ್ಥೆಗಳು ಎಲ್ಲ ಕಡೆ ಇದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಅಚಾನಕ್ ಆಗಿ ಸಡನ್ ಆಗಿ ಏನಿದಪ್ಪ ಕ್ಷೌರಿಕ ಮೀಸಲಾತಿ ಒಕ್ಕೂಟ ಇದೆಲ್ಲಿಂದ ಬಂತು? ಎಷ್ಟೋ ಜನ ಹೇಳಿದಾಗ ಕ್ಷೌರಿಕ ಹೇಳೋದಕ್ಕೆ ಇದೇನಪ್ಪ ಕ್ಷೌರಿಕ, ಇಲ್ಲಪ್ಪ ಅದು ಹೇಳ್ಬೇಡಿ ನೀವು ಇಟ್ಕೊಂಡ್ರೆ ಯಾರು ಜನ ಬರಲ್ಲ ಅಂತ. ಕ್ಷೌರಿಕರಂದಾಗ ನಮ್ಮತನವನ್ನು ಮೆಟ್ಟಿ ನಿಂತು ಇವತ್ತು ಇಡೀ ದೇಶಕ್ಕೆ ಇಡೀ ನಾಡಿಗೆ ಕರ್ನಾಟಕ ಹೇಳುವಂಥ ಈ ಸಮುದಾಯ ಇದೆಯಲ್ಲ, ಈ ಕ್ಷೌರಿಕ ಸಮುದಾಯ ಒಕ್ಕೂಟದ ಒಂದು ಶಕ್ತಿ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಬಂದಂಥ ಶಾಸಕರಿಗೆ ನಾವು ಮನವಿನ ಆಗಾಗಲೇ ಸಲ್ಲಿಸಿಬಿಟ್ಟಿದ್ದೀನಿ. ನಾನು ಸರ್ಕಾರದಿಂದ ನಮ್ಗೆ ಏನು ಬೇಕು ಅಂತ ನಾನು ಒಂದು ಮನವಿನ ಕೊಟ್ಟಿದ್ದೀನಿ ಅವರಿಗೆ. ಆದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬೇಕಾಗಿದೆ. ಎಷ್ಟೋ ನಮ್ಮ ಬಂಧುಗಳಿಗೆ ನಾವು ಯಾರು ಕರ್ನಾಟಕದಲ್ಲಿ ನಮ್ಮನ್ನು ಯಾವ ರೀತಿ ಕರೀತಾರೆ, ನಮ್ಮ ಸ್ಥಿತಿಗತಿ ಏನು, ನಾವು ಯಾವ ರೀತಿ ಬಾಳ್ತಾ ಇದ್ದೀವಿ, ಇದು ಗೊತ್ತಾಗಬೇಕಾದ್ರೆ ಏನಾಗಿದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡ, ಈಗ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಬೇರೆ ಬೇರೆ ಆದರೂ ಕೂಡ ಜಿಲ್ಲೆ ಆದರೂ ಕೂಡ ನಾವು ಹೇಳ್ಕೊಳ್ಳೋದು ಬೇರೆ, ಕರ್ನಾಟಕದ ಇತರ ಭಾಗದಲ್ಲಿ ಹೇಳೋದು ದಕ್ಷಿಣ ಕನ್ನಡದ ಜನರು ಅತಿ ಸುಸಂಸ್ಕೃತ, ಅತಿ ಬುದ್ಧಿವಂತರು. ಯಾವತ್ತೂ ಅವರು ಕೂಡ ಅಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಕೀಳು ಮೇಲು ಭಾವಗಳನ್ನು ತೋರ್ಪಡಿಸೋದಿಲ್ಲ. ಅಂತ ಒಂದು ಏನಾದರೂ ನಾಡಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇಡೀ ಕರ್ನಾಟಕದಲ್ಲಿ ಹೋಳುವಂಥ ಒಂದು ಪರಿಸ್ಥಿತಿ ಇದೆ. ಬಂಧುಗಳೇ, ಇವತ್ತು ಏನಾಗಿದೆ, ನಾನು ಇವತ್ತು ವಸ್ತುಸ್ಥಿತಿ ಕರ್ನಾಟಕದ ನಮ್ಮ ಕ್ಷೌರಿಕ ಸಮುದಾಯದ ಬಂಧುಗಳ ಮಾತನ್ನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೀನಿ. ಆ ಮುಂದಿಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಮ್ಮ ಜನರು ಎಷ್ಟಿದ್ದಾರೆ, ಯಾವ ರೀತಿ ಇದ್ದಾರೆ, ಅವರನ್ನು ಯಾವ್ಯಾವ ಹೆಸರಲ್ಲಿ ಕರೀತಿದ್ದಾರೆ, ಅದನ್ನು ಕೂಡ ಹೇಳುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಭಂಡಾರಿ, ಪರಿಯಾಳ, ಆಮೇಲೆ ಸವಿತಲ್ಲಿರುವವರು ನಾವೆಲ್ಲ ಸೇರಿಕೊಂಡು ಸವಿತಾ ಅನ್ನುವ ಸಂಘಟನೆ ಒಟ್ಟಿಗೆ ನಾವು ಜೋಡಿಸ್ಕೊಂಡಿದ್ದೇವೆ. ಆದರೆ ಬೇರೆ ಯಾವುದೇ ಸಮುದಾಯದ ಬಗ್ಗೆ ನಮಗೆ ಅತಿ ಹೆಚ್ಚಿನ ಒಂದು ಗೊತ್ತಿಲ್ಲ ಅನ್ನೋ ವಿಷಯಕ್ಕೆ, ಯಾಕೆಂದರೆ ನಾನು ಪ್ರಸ್ತಾವನೆ ಮಾಡೋದ್ರಿಂದ ಪ್ರತಿಯೊಂದು ವಿಷಯವನ್ನು ಕೂಲಂಕಷವಾಗಿ ನಿಮಗೆ, ಸರ್ಕಾರಕ್ಕೆ, ನಮ್ಮ ಮಾನ್ಯ ಶಾಸಕರು ವಿಧಾನಸಭೆಯಲ್ಲಿ ಮಾತಾಡಲಿಕ್ಕೆ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನು ಏನಂತ ಕರೀತಾರೆ? ರಾಜ್ಯದಲ್ಲಿ ನಮ್ಮನ್ನು ನಾಯಿಂದ, ಹಡಪದ, ಸವಿತಾ, ಭಂಡಾರಿ, ಪರಿಯಾಳ, ಅಂಬಟ್ಟನ್, ಭಜಂತ್ರಿ, ಚೌರಿಯ, ಕೌಟಿಯನ್, ಚೌರಿಕ, ಶೌರದ, ಮಹಾಲೆ, ಮಂಗಲ, ಮೆಲಗಾರ, ನಾಡಿಗ, ನಾಪಿತ, ನಾವಾಲಿಗ, ನಾವಿ, ನಯನ ಕ್ಷತ್ರಿಯ ಮತ್ತು ವಾಜಾಂತ್ರಿ. ಇಷ್ಟು 21 ಹೆಸರುಗಳಿಂದ ನಮ್ಮನ್ನು ಕರೀತಾರೆ. ಸಮಾಜದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ನಮ್ಮ ಭಾಷೆಗಳು ಬೇರೆ ಬೇರೆ. ಇಲ್ಲಿ ನಾವು ತುಳು ಮಾತಾಡ್ತೀವಿ, ಮಾತೃಭಾಷೆ. ತೆಲುಗು ಮಾತಾಡೋರು ಇದ್ದಾರೆ, ಕನ್ನಡ ಮಾತಾಡೋರು ಇದ್ದಾರೆ, ಮರಾಠಿ ಮಾತಾಡುವ ಬಂಧುಗಳಿದ್ದಾರೆ. ಸಂಪ್ರದಾಯಗಳು ಬೇರೆ, ಆಚರಣೆಗಳು ಬೇರೆ. ಲಿಂಗಾಯತ ಸಮುದಾಯ ಆಚರಣೆನೇ ಬೇರೆ, ನಮ್ಮ ಇಲ್ಲಿ ಅಂತ ಸೌತ್ ದಕ್ಷಿಣ ಕನ್ನಡದಲ್ಲಿ ಇರುವಂಥ ಆಚರಣೆನೇ ಬೇರೆ. ಆದರೆ ನಾವು ಮಾಡುವಂಥ ವೃತ್ತಿ ಮಾತ್ರ ಕ್ಷೌರಿಕ ವೃತ್ತಿ. ನಮ್ಮ ದಕ್ಷಿಣ ಕನ್ನಡ ಬಿಟ್ಟರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಇರುವಂಥ ಒಂದು ಉಪಕಸುಬು ವಾದ್ಯ ನುಡಿಸುವಂಥದ್ದು. ಅದ್ರ ಒಟ್ಟಿಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮತ್ತು ಕೆಲವಾರು ಮಧ್ಯಭಾಗದಲ್ಲಿ ಹಡಪ ಸಮಾಜದಲ್ಲಿ ನಾಟಿ ವೈದ್ಯವನ್ನು ಕೂಡ ನಾವು ಉಪಕಸುಬಾಗಿ ಬಳಸ್ಕೊಳ್ತಿದ್ದೀವಿ. ಬಂಧುಗಳು, ಇವತ್ತು ಏನಾಗಿದೆ, ನಮ್ಮ ಸಾಮಾಜಿಕ ಸ್ಥಿತಿಗತಿ ಏನಿದೆ, ಬೇರೆ ಸಮಾಜದವರು ನಮ್ಮ ಸಮಾಜವನ್ನು ಯಾವ ರೀತಿ ಕಾಣ್ತಿದ್ದಾರೆ, ಸಮಾಜದ ಪರಿಸ್ಥಿತಿ ಏನಿದೆ. ಸೌತ್ ಕೇಂದ್ರದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಮಗೆ ಆ ಬಿಸಿ ತಟ್ಟಿಲ್ಲ. ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಬಹಳ ನಾವು ಸುರಕ್ಷಿತವಾಗಿದ್ದೇವೆ, ನಮ್ಮನ್ನು ಯಾರೂ ಟೀಕಿಸುವವರಿಲ್ಲ, ಹೀಯಾಳಿಸುವವರಿಲ್ಲ. ಆದರೆ ಬನ್ನಿ ನನ್ನೊಟ್ಟಿಗೆ ಪಕ್ಕದ ಜಿಲ್ಲೆಗೆ, ಈ 2 ಜಿಲ್ಲೆಗಳನ್ನು ಬಿಟ್ಟು 29 ಜಿಲ್ಲೆಗಳಲ್ಲಿ ನಮ್ಮನ್ನು ಏನಂತ ಕರೀತಾರೆ? ಏನು ಸ್ವಾಮಿ, ಕ್ಷೌರಿಕರನ್ನು ಮನೆ ದೀಪ ನೋಡಬಾರ್ದು ಅಂತ ಹೇಳ್ತಾರೆ. ಬೆಂಗಳೂರು ನಗರದಂಥ ಸಿಟಿಯಲ್ಲಿ 21ನೇ ಶತಮಾನದಲ್ಲಿ ಕೂಡ ಇವತ್ತು ಕೂಡ ಕ್ಷೌರಿಕರ ಮನೆ ದೀಪ ನೋಡಬಾರ್ದು ಅಂತ ಒಂದು ಅವಮಾನೀಯ ಘಟನೆ ನಡೀತಾ ಇದೆ. ಬಂಧುಗಳೇ, ಯಾಕೆ ಈ ರೀತಿ? ಎದುರು ಸಿಕ್ಕರೆ ಅಪಶಗುನ. ಕೋಲಾರ, ಚಿಂತಾಮಣಿಯಲ್ಲಿ ನಮ್ಮ ಬಂಧುಗಳು ಯಾರಾದರೂ ಹೋದಂಥ ಸಂದರ್ಭದಲ್ಲಿ ಕ್ಷೌರಿಕ ಎದುರು ಸಿಕ್ಕಿದ್ರೆ ಬೇರೆ ಸಮಾಜದ ಬಂಧುಗಳು ಇವರು ಸಿಕ್ಕಿದ್ರೆ ಅಪಶಗುನ ಅಂತ ಮನೆಗೆ ಹೋಗುವಂತ ಕೂರುವಂಥ ಒಂದು. ಇಲ್ಲಿ ಬೆಕ್ಕು ಸಿಕ್ಕಿದ ಮೇಲೆ ಹಿಂದ್ಗಡೆ ಹೋಗ್ತಾರೆ ಜನರು, ಕೆಲಸ ಆಗಲ್ಲ ಅಂತ ಹೇಳಿಬಿಟ್ಟು.
ಆದರೆ ಕ್ಷೌರಿಕ ನೋಡ್ಕೊಂಡು ಹೊರಗಡೆ ಹೋಗುವಂಥ ಹಿಂದೆ ಹೋಗುವಂಥ ಒಂದು ಸಂಪ್ರದಾಯ ಇವತ್ತು ಕೂಡ ಬೆಳೆದು ಬಂದಿದೆ. ಏನಂತ ಕರೀತಾರೆ ನಮ್ಮನ್ನು ಬೇರೆ ಜಾಗದಲ್ಲಿ? ನಮ್ಮನ್ನು ಕರೀಲಿ, ಹೌದು ಒಪ್ಕೊಳ್ಳೋಣ ನಾವು. ಆದರೆ ನೀವು ಗಲಾಟೆ ಮಾಡಿದಾಗ ಬೇರೆ ಸಮಾಜದವರು ನಮ್ಮನ್ನು ಹಜಾಮ್ ಅಂತ ಕರಿತೀರಲ್ಲ, ನಮ್ಮ ಒಟ್ಟಿಯನ್ನು ಹೀಯಾಳಿಸುವಂಥ ಕೆಲಸ ಮಾಡ್ತಿರಲ್ಲ, ಯಾಕೆ? ನಾವೇನು ತಪ್ಪು ಮಾಡಿದ್ದೀವಿ? ನಾವು ಮನುಷ್ಯರಲ್ವೇ ನಾವು? ನಾನು ಬೇರೆ ಯಾವುದೇ ಸಮಾಜದ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ಇವತ್ತಿನ ಇರುವಂಥ ಒಂದು ಸಾಮಾಜಿಕ ವ್ಯವಸ್ಥೆ ಏನಿದೆ ಅದನ್ನು ನಾನು ಟೀಕೆ ಮಾಡ್ತೀನಿ. ಅದಕ್ಕೆ ರಕ್ಷಣೆ ಕೊಡೋದು ಯಾರು? ಸರ್ಕಾರ ರಕ್ಷಣೆ ಕೊಡಬೇಕು. ನಮ್ಮ ಜನಪ್ರತಿನಿಧಿಗಳು ನಮ್ಮ ಪರವಾಗಿ ಮಾತಾಡಬೇಕು. ಈ ಮಾತಾಗಬೇಕಾದ್ರೆ ವಿಧಾನಸಭೆಯಲ್ಲಿ ನಮ್ಮ ಪರವಾದ ಒಂದು ಧ್ವನಿ ಮೊಳಗಿಸಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಧ್ವನಿಯನ್ನು ನಾವು ಎಬ್ಬಿಸ್ತಿದ್ದೀವಿ. ಈಗಾಗಲೇ ಮೊನ್ನೆ ತಾನೇ 15ನೇ ತಾರೀಕು 14ನೇ ತಾರೀಕು ಮಂಡ್ಯದಲ್ಲಿ ದೊಡ್ಡ ಸಮಾವೇಶ ಮಾಡಿದ್ದೆ ರೀತಿ. ಎಲ್ಲ ಮಾಧ್ಯಮಗಳು ನಮ್ಮ ಮಿತ್ರರು ನಮಗೆ ಬಹಳ ಸಹಕಾರ ಕೊಟ್ಟರು. ನಾನು ಇಲ್ಲೂ ಕೂಡ ಮಾಧ್ಯಮದವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಸಹಕಾರ ಇಲ್ಲದೆ ನಾವು ಈಗೊಂದು ಹೋರಾಟವನ್ನು ನಾವು ಗೆಲ್ಲಿಕ್ಕಾಗಲ್ಲ. ಮಾಧ್ಯಮ ಮಿತ್ರರೇ, ನಿಮ್ಮ ಒಂದು ಸಹಕಾರ ಏನಿದೆ ಇದನ್ನು ನಮಗೆ ಈ ಒಂದು ಕ್ಷೌರಿಕ ಸಮಾಜಕ್ಕೆ ಆದಂಥ ಅತ್ಯಾಚಾರಗಳನ್ನು ಹಿಡಿದೆಬ್ಸಲು ಸರ್ಕಾರದಿಂದ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ನೀವು ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸಾಮಾಜಿಕ ಸ್ಥಿತಿ ನಾನು ಹೇಳ್ತಕೊಂಡು ಬಂದೆ. ನಿಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇದೆ, ಸಾಮಾಜಿಕ ಅಸ್ಪೃಶ್ಯತೆಯ ನಡುವೆ ಬಾಳುವಂಥ ಒಂದು ನಮ್ಮ ಈ ಸಮಾಜ. ಸನ್ಮಾನ್ಯ ಗೋಪಾಲ್ ಭಂಡಾರಿ ಅವರು ಬರ್ತಿದ್ದಾರೆ, ಜೋರಾಗಿ ಚಪ್ಪಳೆ ತಟ್ಟಿಬಿಟ್ಟು ಅವರಿಗೆ ಸ್ವಾಗತಗೊಳಿಸಬೇಕು. ಕಾರ್ಕಳ ಕ್ಷೇತ್ರದ ಶಾಸಕರು ಯಾವ ರೀತಿ ನಮ್ಮ ಸಮಾಜವನ್ನು ಕಾಣ್ತಿದ್ದಾರೆ, ಈ ಸಮಾಜ ಬೇರೆ ಸಮಾಜಗಳು. ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು, ಕಲಬುರಗಿ ಗ್ರಾಮ, ಅರ್ಜಿಗೆ ಗ್ರಾಮ, ಇಲ್ಲಿ ಏನಾಗ್ತಾ ಇದೆ? ನಮ್ಮ ಸಮಾಜದ ಬಂದು ಸತ್ತಾಗ ಈ ಮುನ್ಸಿಪಾಲಿಟಿಯಲ್ಲಿ ಕೊಡುವಂಥ ಒಂದು ವಾಹನ ಇರುತ್ತೆ ಹೆಣ ಸಾಗಿಸ್ಲಿಕ್ಕೆ, ಆ ವಾಹನ ನಮಗೆ ಸಿಕ್ಕುವುದಿಲ್ಲ. ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕಾಗುತ್ತೆ. ಊರಿನ ಹೆಬ್ಬಾಗಿಲಲ್ಲಿ ನಮ್ಮ ಹೆಣವನ್ನು ಸಾಗಿಸುವಂಥ ಅನುಮತಿ ನಮಗಿಲ್ಲ. ಊರಿನ ಹಿಂಭಾಗದ ರಸ್ತೆ ನಾವು ಅನುಸರಿಸ್ಕೊಂಡು ಹೋಗಬೇಕಾಗಿದೆ. ಯಾಕೆ ಸ್ವಾಮಿ? ನಾವೇನು ತಪ್ಪು ಮಾಡಿದ್ದೀವಿ? ಇಡೀ ಸಮಾಜದ ಅಂದವನ್ನು, ಸಮಾಜದ ವ್ಯಕ್ತಿಗಳ ಅಂದಕ್ಕೆ, ಸೌಂದರ್ಯಕ್ಕೆ ನಾವು ಕಾಯಕ ಮಾಡ್ತಾ ಇದ್ದೀವಿ. ಆದರೆ ನೀವೇನು ಅಂದ್ಕೊಡ್ತಿದ್ದೀರಾ? ಎಡಗೈಲಿ ನಿಮ್ಮ ತಲೆ ಹಿಡಿದು ಬಿಟ್ಟು ನಾವು ಬಲಗೈಲಿ ನಿಮಗೆ ಕ್ಷೌರ ಮಾಡ್ತೀವಿ. ಕ್ಷೌರ ಮಾಡಿದ ಮೇಲೆ ನೀವು ಸ್ನಾನ ಮಾಡಿ ಆದಮೇಲೆ ನಾವು ಕೊಳಗಾಗ್ಬಿಡ್ತೀವ, ನಾವು ಅಸ್ವಸ್ಥರಾಗ್ತೀವ. ಇದೇ ನನಗೆ ತಿಳಿದಂಥ ಒಂದು ವಿಪರ್ಯಾಸ ಇದು. ಯಾಕೆ ಈ ರೀತಿ? ನಾನು ಒಂದೇ ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ರೀತಿಯಲ್ಲಿ ನಾವು ಇಂತಹ ಒಂದು